ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಏನಪ್ಪ ಅಂತಂದರೆ ಒಂದಷ್ಟು ಗೌನ್ಗಳನ್ನ ಸ್ಟಿಚ್ ಮಾಡಿದ್ದೆ. ಅದ್ರ ಬಗ್ಗೆ ನಿಮಗೆ ತೋರಿಸೋಣ, ಗೌನ್ಗಳು ಯಾವ ರೀತಿ ಬಂದಿದೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಮತ್ತು ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ಫಸ್ಟ್ ನಾನು ಗೌನ್ ಸ್ಟಿಚ್ ಮಾಡಿದ್ದು ಅಂತಂದರೆ ನನ್ನ ಮಗಳಿಗೆ ಚೆನ್ನಾಗಿ ಬಂದಿತ್ತು. ಅದು ಗೌನ್ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ನಾವು ಸ್ಟಿಚ್ ಮಾಡಿದ್ದು. ಅದನ್ನ ನಾನು ಮುಂಚೆನೂ ಮಾಡಿಕೊಟ್ಟಿದ್ದೆ, ಆದರೆ ಈ ಸರ್ತಿ ಒಂದು ಬೇರೆ ಪ್ಯಾಟರ್ನ್ ಬೇಕಮ್ಮ ಅಂತ ಕೇಳಿದ್ಲು. ಹಾಗಾಗಿ ನಾನು ಒಂದು ಗೌನ್ನ ಸ್ಟಿಚ್ ಮಾಡಿದೆ. ಅದು ಸ್ಟಿಚ್ ಮಾಡಿದ್ಮೇಲೆ ಈ ನನ್ನ ಹತ್ರನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಿದ್ರಲ್ವ, ಅವ್ರು ಬಂದು ನೋಡಿ, ಮದುವೆ ಬ್ಲೌಸ್ ಎಲ್ಲ ನನ್ನ ಹತ್ರ ಕೊಟ್ಟಿದ್ರು ಅವರು. ಹಾಗಾಗಿ ಅವ್ರು ಬಂದು ನೋಡಿ ನನಗೆ ಇದೇ ಥರ ಪ್ಯಾಟರ್ನಲ್ಲಿ ನಮಗೂ ಬೇಕು ಅಂತೇಳಿ ಅವ್ರು ಕೊಟ್ಟರು. ಒಂದು ಸೇಮ್ ನನ್ನ ಮಗಳಷ್ಟೇ ಏಜ್ ಇದ್ದಾಳೆ ಆ ಹುಡುಗಿನೂ. ಅದೊಂದು ಗೌನ್ ಕೊಟ್ಟರು. ಮತ್ತು ಇನ್ನೊಬ್ರು ಅವ್ರ ರಿಲೇಟಿವೇ ಆಗಬೇಕು, ಅವರು ಅಷ್ಟೇ ಪುಟ್ ಮಕ್ಕಳಿದ್ದಾರೆ, ಅವ್ರಿಗಿನ್ನ ತುಂಬ ದೊಡ್ಡ ಮಕ್ಕಳೇನಿಲ್ಲ. ಆ ಮಕ್ಳದೂ 2 ಗೌನ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಗೌನ್ಗಳಂತೂ ಚೆನ್ನಾಗಿದ್ದಾವೆ, ಆದರೆ ಎಲ್ಲ ಸ್ಯಾರಿಲಿ ಕನ್ವರ್ಟ್ ಮಾಡಿರೋಂಥ ಗೌನ್ಗಳು ಚೆನ್ನಾಗಿದೆ. ಯಾವುದು ಮೆಟೀರಿಯಲ್ ತಂದು ಸ್ಟಿಚ್ ಮಾಡಿರೋವಂಥದ್ದಲ್ಲ. ನನ್ನ ಮಗಳಿಗೆ ಮಾಡಿರೋ ಗೌನ್ ಮಾತ್ರ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಫಸ್ಟು ಒಂದು ಗೌನ್ನ ಬೇರೆಯವ್ರಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅದು ತುಂಬ ಕಂಫರ್ಟಬಲ್ ಆಗಿತ್ತು ಅವರಿಗೆ, ನೀಟಾಗಿ ಬಂದಿತ್ತು ಅವ್ರದ್ದು ಗೌನು, ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅವರು ಮತ್ತೆ ನನಗೆ ಅದನ್ನೇ ಮೆಜರ್ಮೆಂಟಿಗೆ ಕೊಟ್ಟು ಮತ್ತೆ ಇನ್ನೊಂದು ಸ್ಯಾರಿ ತೊಗೊಂಬಂದು ಕೊಟ್ಟಿದ್ದಾರೆ. ಸೇಮ್ ಅದೇನಿದೆ ಅದೇ ಥರ ಆ್ಯಸ್ ಇಟ್ ಈಸ್ ನನಗೆ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಒಂದು ನಾನು ಸ್ಟಿಚ್ ಮಾಡಬೇಕಾಗಿದೆ. ನೋಡೋಣ, ಈಗ ತುಂಬ ಬ್ಯುಸಿ ಇರೋದ್ರಿಂದ ಹಬ್ಬ ಆದಮೇಲೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಹಬ್ಬ ಆದಮೇಲೆ ನಾನು ಅದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಆದರೆ ಈಗ ಅವರು ಫಸ್ಟು ನಾನು ಮಾಡಿದ್ದನ್ನು ನಿಮಗೆ ತೋರಿಸಿಲ್ಲ, ಯಾವ ರೀತಿ ನಾನು ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅನ್ನೋದು ನಾನು ತೋರಿಸಿಲ್ಲ. ಒಂದು ಸ್ಯಾಟಿನ್ ಸಿಲ್ಕ್ ಸ್ಯಾರಿಲಿ ಮಾಡಿಕೊಟ್ಟಿದ್ದೆ ಅವರಿಗೆ, ಚೆನ್ನಾಗಿ ಬಂದಿತ್ತು ಅದು ಗೌನು. ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ ಈಗ. ಬನ್ನಿ, ಹಾಗಿದ್ರೆ ನೋಡ್ಕೊಂಬರೋಣವಾ? ಬನ್ನಿ ನೋಡ್ಕೊಂಬರೋಣ. ಈಗ ನೋಡಿ, ಇದು ಫಸ್ಟ್ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡಿದ್ದಂಥ ಗೌನು. ಅವರು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇದು ಸ್ಯಾರಿಲಿ ಕನ್ವರ್ಟ್ ಮಾಡಿ ಗೌನ್ ಮಾಡಿದ್ದು ನಾವು, ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲ ನಾನು ಪೈಪಿಂಗ್ ಮಾಡಿದ್ದೆ ಅವರಿಗೆ, ಪ್ರಿನ್ಸ್ ಕಟ್ ಥರ ಬಂದಿತ್ತು, ಚೆನ್ನಾಗಿತ್ತು. ಬ್ಯಾಕಲ್ಲೂ ಅಷ್ಟೇ ನೋಡಿ, ಟ್ಯಾಗ್ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ನೋಡಿ ಎಷ್ಟೊಂದು ಟ್ಯಾಗ್ ಇಟ್ಟಿದ್ದೀನಿ, ಚೆನ್ನಾಗಿದೆ. ಡೋರಿ ಕ್ಯಾಪು ತುಂಬ ಹೈ ಲುಕ್ ಕೊಡ್ತಾ ಇತ್ತು ಇದಕ್ಕೆ, ಈ ಥರ. ಮತ್ತು ಏನಪ್ಪ ಅಂತಂದರೆ, ಇದಕ್ಕೆ ಬಾಕ್ಸ್ ಫ್ರಿಲ್ಸ್ನ ಇಟ್ಟಿದ್ದೀನಿ. ಏನಪ್ಪ ಅಂತಂದರೆ, ಅವರು ನನಗೆ ಕ್ರಾಸ್ ಕಟಿಂಗ್ ಬೇಡ, ನಾನು ಫ್ರಿಲ್ಲಿಟ್ಟೇ ಮಾಡಿಕೊಡಿ ಅಂತಾರೆ ಯಾವಾಗ ನೋಡಿದ್ರು. ಹಾಗಾಗಿ ನಾನು ಬಾಕ್ಸ್ ಥರ ಮಾಡಿ ಫ್ರಿಲ್ಸ್ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಗೌನು. ಬ್ಯಾಕಲ್ಲಿ ಏನಿಲ್ಲ, ಮಾಮೂಲಿ ಸುಮ್ಮನೆ ಒಂದು ಪೈಪಿಂಗ್ ಮಾಡಿ ನಾವು ಕೊಟ್ಟಿರೋವಂಥದ್ದು, ಚೆನ್ನಾಗಿದೆ. ಈಗ ಅವರು ನೋಡಿ ಈ ಸ್ಯಾರಿ ತೊಗೊಂಬಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ಇದರಲ್ಲಿ ನನಗೆ ಗೌನ್ ಮಾಡಿಕೊಡಿ, ಗೌನ್ ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ನಾನು ಸ್ಟಿಚ್ ಮಾಡಿಕೊಡ್ಬೇಕಾಗಿದೆ, ಆಮೇಲೆ ಮಾಡಿಕೊಡೋಣ ಅಂತಿದ್ದೀನಿ. ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಾನು ನಿಮಗೆ ತೋರ್ಸೋಕ್ಕೆ ಆಗಿಲ್ಲ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಡಿಲೀಟ್ ಆಗೋಗಿತ್ತು. ವಿಡಿಯೋ ಮಾಡ್ಕೊಂಡಿದ್ದೆ, ವಿಡಿಯೋ ಡಿಲೀಟ್ ಆಗೋಗಿತ್ತು. ಹಾಗಾಗಿ ಮತ್ತೆ ಇದು ಮೆಜರ್ಮೆಂಟಿಗೆ ಕೊಟ್ಟಿದ್ರಿಂದ ನನಗೆ ಈ ಗೌನ್ ಸಿಕ್ತು ಇವಾಗ ನಿಮಗೆ ತೋರ್ಸಕ್ಕಂತ, ಓಕೆನಾ? ಸ್ಲೀವ್ ಅಷ್ಟೇ, ಏನು ಇದು ಎಲ್ಬೋ ಸ್ಲೀವ್ ಇಟ್ಟಿರೋದು, ಇದು ಫುಲ್ ಇಲ್ಲ, ಅಂದರೆ 3/4 ಇಲ್ಲ, ಎಲ್ಬೋ ಸ್ಲೀವ್ ಮಾಡಿಕೊಟ್ಟಿದ್ದೆ, ಚೆನ್ನಾಗಿದೆ, ಓಕೆನಾ? ನೆಕ್ಸ್ಟು ಇದೇ ಥರ ಸೇಮ್ ಬೇಕಂತೆ ಅವರಿಗೆ, ಸೇಮ್ ಗೌನ್ ಈ ಸ್ಯಾರಿಯಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ, ಓಕೆನಾ? ಮತ್ತು ಬೇರೆ ಗೌನ್ಗಳು ನೋಡ್ಕೊಂಬರೋಣ. ನೋಡಿ, ಇದು ನನ್ನ ಮಗಳದೇ ಗೌನ್, ಇದು ನಾನು ಸ್ಟಿಚ್ ಮಾಡಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಗೌನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಸ್ಟೋನ್ ಚೈನ್ ಹಾಕಿದ್ದೀನಿ ನಾನು, ಸ್ಟೋನ್ ಚೈನ್ ಹಾಕಿ ಬರೀ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನು ವರ್ಕ್ ಮಾಡಿದ್ದೀನಿ. ಈ ಪೋರ್ಷನ್ ಏನಿದೆ ಇದು ಫುಲ್ಲು ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ನಾನು ವರ್ಕ್ ಮಾಡಿರೋದು. ಅವಳು ಹೇಳಿದ್ರು ನನಗೆ ಕಾಂಟ್ರಾಸ್ಟ್ ಏನು ಬೇಡಮ್ಮ, ಬರೀ ಜರಿ ಥ್ರೆಡ್ಡಲ್ಲೇ ವರ್ಕ್ ಮಾಡಿಕೊಡಿ ಅಂತ. ಹಾಗಾಗಿ ಮತ್ತು ಇದು ಎಲ್ಬೋ ಸ್ಲೀವಿಗೆ ನಾನು ಇಲ್ಲಿ ಬಫ್ ಇಟ್ಕೊಟ್ಟಿದ್ದೀನಿ. ಈಗ ಟ್ರೆಂಡಲ್ಲಿ ಓಡ್ತಾ ಇದೆ ಇದು ಸ್ಲೀವು, ಹಾಗಾಗಿ ಇದಕ್ಕೆ ನಾನು ಎಲ್ಬೋ ಸ್ಲೀವ್ಗೆ ಬಫ್ ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ. ಇದು ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಅವ್ರು ವೇರ್ ಮಾಡಿ ಒಂದ್ಸರ್ತಿ ಫಿಟ್ಟಿಂಗ್ ನೋಡಿದಾರಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನೋಡಿ ಈ ಥರ ಬಾರ್ಡರ್ ಬಂದುಬಿಟ್ಟು ಕೆಳಗಡೆ ಫುಲ್ಲು ಬಾರ್ಡರ್ ಹೈಯಾಗಿ ಕಾಣಿಸ್ತಾ ಇದ್ದಿದ್ದು, ಹೈ ಲುಕ್ ಇದೆ ನೋಡಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ನಾನು ಮಧ್ಯದಲ್ಲಿ ಏನು ಕ್ರೀಮ್ ಕಲರ್ ಪೀಸ್ನ ಅಟ್ಯಾಚ್ ಮಾಡಿದ್ದೀನಲ್ಲ, ಕ್ರೀಮು ಗೋಲ್ಡಲ್ಲಿ, ಅದೇ ಪೀಸ್ನ ನಾನು ಇಲ್ಲಿ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಹಾಗಾಗಿ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದು ಬ್ಯಾಕಲ್ಲಿ ಬಂದ್ಬಿಟ್ಟು ಸಿಂಪಲ್ ಇದೆ ಫ್ರೆಂಡ್ಸ್. ಬ್ಯಾಕಲ್ಲಿ ಏನಪ್ಪ ಅಂತಂದರೆ, ಇದಕ್ಕೆ ಏನೂ ಡಿಸೈನ್ ಬೇಡ, ಸಿಂಪಲ್ ಆಗಿರಲಿ ಅಂತ ಹೇಳಿದಕ್ಕೆ ಹಿಂಗೆ ಮಾಡಿರೋದು. ಡೋರಿ ಕ್ಯಾಪ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್, ನಿಜ ಚೆನ್ನಾಗಿ ಬಂದಿದೆ ಇದ್ರದ್ದು. ನೋಡಿ ಈ ಥರ
ಚೆನ್ನಾಗಿ ಬಂದಿದೆ. ಇದು ಕಾಂಟ್ರಾಸ್ಟ್ ಕಲರು, ಇದು ಎರಡು ಸೇರ್ಸ್ ಮಾಡಿರೋಂಥದ್ದು. ಮತ್ತು ಸೊಂಟಕ್ಕೆ ಫಿಟ್ಟಿಂಗ್ ಬೇಕಿದ್ರೆ ಇರಲಿ ಅಂತೇಳಿ ಇದನ್ನು ಮಾಡಿರೋದು. ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಬಿಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಇದು ಫಿಟ್ಟಿಂಗ್ ಬೇಕಿದ್ರೆ ಅವ್ರು ಕಟ್ಕೊಂಡು ಟೈಟ್ ಮಾಡ್ಕೋಬೋದು ಇದು ಸೊಂಟನ. ಓಕೆನಾ? ಇದಕ್ಕೆ ಜಿಪ್ಪು ಅಥವಾ ಬಟನ್ ಯಾವುದನ್ನು ನಾನು ಯೂಸ್ ಮಾಡಿಲ್ಲ, ಬೇಡ ಅಂತ ಹೇಳಿದ್ರಿಂದ ಹಾಕಿಲ್ಲ. ಫಿಟ್ಟಿಂಗ್ ಮಾತ್ರ ಚೆನ್ನಾಗಿ ಕೂತ್ಕೊಂಡಿದೆ. ಇದು ಅಷ್ಟೇ ಒಳ್ಳೆ ಲುಕ್ಕಲ್ಲಿ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಒಳಗಡೆ ಎಲ್ಲ ಫುಲ್ಲು ಕ್ಯಾನ್ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಇದು ಹಾಕಿರೋದಕ್ಕೆ ಒಂಥರ ಅಗ್ಲ ಬಗ್ಗೆ ಕುತ್ಕೋತಾ ಇದೆ ನೀಟಾಗಿ. ನನಗೂ ಅದು ಅನ್ನಿಸ್ತು, ಗೌನ್ಗಳಿಗೆ ಅದನ್ನ ಹಾಕೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಕ್ಯಾನ್ ಅಟ್ಯಾಚ್ ಮಾಡೋದು. ನಾನು ಒಂದ್ಸರ್ತಿ ತೋರಿಸ್ತೀನಿ, ನಾನು ಅದು ಯಾವ ರೀತಿ ಅಟ್ಯಾಚ್ ಮಾಡ್ಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಆದರೆ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಇದು. ಬನ್ನಿ ಮತ್ತೆ ಬೇರೆ ಇನ್ನೂ ಗೌನ್ಗಳು ನೋಡ್ಕೊಂಡು ಬರೋಣ. ನೋಡಿ, ಇದು ಸೇಮ್ ಇವಾಗ ನನ್ನ ಮಗಳಿಗೆ ನಾನು ಏನು ಸ್ಟಿಚ್ ಮಾಡಿಕೊಟ್ಟಿದ್ದೀನಲ್ಲ ಅದೇ ಥರ ಗೌನ್ ಇದು. ಇದಕ್ಕೆ ನೋಡಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ, ಇದು ಸ್ಯಾರಿಲೇ ಬಂದಿದ್ದಂಥ ಪೀಸು, ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು, ಇದು ಸ್ಯಾರಿ ಪೀಸು. ಓಕೆನಾ? ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ವರ್ಕ್ನ ಮಾಡಿಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಬೇಡ ಅಂತ ಹೇಳಿದ್ರು ಅವ್ರು ಇದಕ್ಕೆ. ಹಾಗಾಗಿ ನಾನು ಪೈಪಿಂಗ್ ಮಾಡಿ ಗೋಲ್ಡ್ ಕಲರಲ್ಲಿ ಮತ್ತು ಲೇಸ್ನ ಹೈಲೈಟ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಮತ್ತು ಬ್ಯಾಕಲ್ಲೂ ಅಷ್ಟೇ ನೋಡಿ, ಡೋರಿ ಕ್ಯಾಪ್ ಏನು ಚೆನ್ನಾಗಿ ಬಂದಿದೆ ಅಂತ. ನಿಜಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸೆರ್ಗಲ್ ಬಂದಂಥದ್ದನ್ನೇ ನಾನು ಯೂಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿದೆ ಇದು. ಸ್ಲೀವ್ ಅಷ್ಟೇ, ಇದು ಬಂದು ಎಲ್ಬೋ ಸ್ಲೀವೇನೆ. ಅವ್ರಿಗೆ ನೀಟಾಗಿ ಇಷ್ಟೇ ಸಾಕು ಅಂತ ಹೇಳಿದರು, ಎಲ್ಬೋ ಸ್ಲೀವ್ ಇಟ್ಟಿದ್ದೀನಿ. ಇದಕ್ಕೆ ಬಫ್ ಏನು ಇಟ್ಕೊಟ್ಟಿಲ್ಲ, ಬೇಡ ಅಂತ ಹೇಳಿದ್ದಾರೆ. ನೋಡಿ, ಇದು ಬಾಟಮಲ್ಲಿ ನೋಡಿ ಇಷ್ಟು ದೊಡ್ಡದು ಬರ್ತಾ ಇದೆ. ಇದು ಏನು ಕಾಂಟ್ರಾಸ್ಟ್ ಕಲರಲ್ಲಿ ಬಾರ್ಡರು ದೊಡ್ಡದಾಗಿ ಬಂದಿದೆ, ಚೆನ್ನಾಗಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಆ ಡ್ರೆಸ್ನ ನೋಡಿ ಅವ್ರು ಇದೇ ಥರ ನನಗೆ ಇದೇ ಪ್ಯಾಟರ್ನ್ ಬೇಕು ಅಂದಿದ್ದಕ್ಕೆ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ. ನೋಡಿ, ಸೂಪರಾಗಿದೆ. ನೋಡಿ, ಇದು ಇನ್ನೊಂದು ಪುಟ್ ಮಕ್ಕಳು ಅಂತ ಹೇಳಿದ್ನಲ್ಲ ಅವ್ರದ್ದು. ಇದು ತುಂಬ ಚಿಕ್ಕ ಮಕ್ಕಳಿದ್ದಾರೆ, ಅವರು ದೊಡ್ಡವ್ರೇನಿಲ್ಲ, ಇನ್ನೂ ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಓದ್ತಾ ಇರ್ಬೋದು ಅಷ್ಟೇ. ಚೆನ್ನಾಗಿದೆ ಫ್ರೆಂಡ್ಸ್. ಅವರು ಸ್ಲೀವ್ ಹೇಳಿದರು ನನಗೆ ಇದೇ ಥರ ನಮ್ಮ ಮಕ್ಳಿಗೆ ಇದೇ ಥರ ಪುಟ್ಟಾಗಿ ಬಫ್ ಇಟ್ಬಿಟ್ಟು ಕೊಡಿ ಅಂತ ಅಂದ್ಬಿಟ್ಟು. ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರೋದು, ನಾನು ಗೋಲ್ಡ್ ಕಲರ್ ಪೀಸ್ ತೊಗೊಬಂದು ಅದೇ ಪೀಸಲ್ಲಿ ನಾನು ಇದನ್ನು ಪೋಟ್ಲಿ ಬಟನ್ನ ಹಾಕಿದ್ದೀನಿ. ಚೆನ್ನಾಗಿದೆ ಇದು. ನಂಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಗೋಲ್ಡ್ ವಿತ್ ನೇವಿ ಬ್ಲೂ ಇರುತ್ತಲ್ಲ, ಅದು ತುಂಬ ಅಂದರೆ ರಾಯಲ್ ಬ್ಲೂ ಇದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ನೋಡಿ, ಹಿಂದೆ ಬ್ಯಾಕಲ್ಲಿ ಇದು ನೆಕ್ಗೆ ಇಟ್ಟಿಲ್ಲ ನಾನು, ಇದು ಡೋರಿ ಸೊಂಟಕ್ಕೆ ಮಾತ್ರ ಇಟ್ಟಿದ್ದೀನಿ. ಸೇಮ್ ಇದು ಇದೇ ಥರನೇ ಸೇಮ್ ಇದೆ ಆ್ಯಸ್ ಇಟ್ ಇಸ್. ಎರಡು ಒಂದೇ ಥರ ಡ್ರೆಸ್ ಇದೆ ನೋಡಿ, ಎರಡು ಮಕ್ಳಿಗೂ ಒಂದೇ ಥರ ನೋಡಿ, ಇಬ್ರಿಗೂ ಒಂದೇ ಥರ ಡ್ರೆಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಜ ಪುಟ್ ಮಕ್ಕಳು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನಂಗಂತೂ ತುಂಬ ಖುಷಿ ಆಯಿತು ಇದು ಡ್ರೆಸ್ಸು. ಯಾಕಂತಂದರೆ ನಮ್ಮ ಮಕ್ಕಳಿಗೂ ಅವಾಗೆಲ್ಲ ತುಂಬ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೆ, ಅದೊಂಥರ ಖುಷಿ ಕೊಡ್ತಾ ಇತ್ತು. ಈಗ ಮಕ್ಕಳು ದೊಡ್ಡವರಾಗಿದ್ದಾರಲ್ಲ, ಹಾಗಾಗಿ ಆದರೂ ಅದು ಒಂದು ನೆನಪು ನಮಗೂ ಇರುತ್ತಲ್ಲ, ನಮ್ಮ ಮಕ್ಳಿಗೆ ಇದೇ ಥರ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾ ಇದ್ವಿ, ವೆರೈಟಿ ಡ್ರೆಸ್ಸಸ್ನ ನಾವು ಅಂತ ಅಂದ್ಬಿಟ್ಟು. ಈ ಡ್ರೆಸ್ ನೋಡಿದಾಗ ನನಗೆ ಅದು ನೆನಪಾಯಿತು. ಈ ಥರ ಸಂಕ್ರಾಂತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಇದೆಲ್ಲ ಬಂದರೆ ನಾನು ಸುಮಾರು ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ ನನ್ನ ಮಗಳಿಗೆ. ಅವಾಗ ವೆರೈಟಿ ಹಾಕ್ಕೊಡ್ತಾ ಇದ್ದೆ. ಪೀಸ್ ತೊಗೊಂಬಂದು ಹಾಕೋದು, ಸ್ಟಿಚ್ ಮಾಡೋದು, ಒಂಥರ ಕ್ರೇಜ್ ಅದು. ಮಕ್ಳಿಗೆ ಏನಾದರೂ ಒಂದು ಮಾಡ್ಕೊಡ್ಬೇಕಂದ್ರೆ ಚೆನ್ನಾಗಿರುತ್ತಲ್ವ, ಅವ್ರು ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ಒಂಥರ ಚೆನ್ನಾಗಿರ್ತಾ ಇತ್ತು ಅದು. ಹಾಗಾಗಿ ಮತ್ತು ನೋಡಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ, ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ವಿಡಿಯೋಸ್ನ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಎಂಬ್ರಾಯ್ಡ್ರಿ ಮಾಡಿಕೊಡೋದು, ಸ್ಟಿಚಸ್ ಮಾಡೋದನ್ನ ಮಾಡ್ತೀವಿ. ಈಗಾಗಲೇ ನಂಗೆ ತುಂಬ ಆರ್ಡರ್ಸ್ ಬರ್ತಾ ಇದೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಯಾರಾದರೂ ಇದೇ ನಂಬರು ನಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ, ಇಲ್ಲಾಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ. ಓಕೆನಾ?
ಮಾಡೋದ್ರಿಂದ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಅಡ್ರೆಸ್ ಬೇಕು ಅಂತಂದ್ರೆ ಬೇಕಾದ್ರೆ ಕಳಿಸ್ಕೊಡ್ತೀನಿ, ನೀವು ಅದಕ್ಕೆ ನೀಟಾಗಿ ಕೊರಿಯರ್ ಮಾಡಿ ಕಳಿಸ್ಬೋದು. ಓಕೆನಾ. ಮತ್ತು ಗೌನ್ಗಳು ಕೂಡ ಸ್ಟಿಚ್ ಮಾಡ್ಕೊಡ್ತೀವಿ, ಡ್ರೆಸ್ಸಸ್ ಕೂಡ ಸ್ಟಿಚ್ ಮಾಡ್ಕೊಡ್ತೀವಿ, ಎಲ್ಲ ಥರದ್ದು ನಾನು ಸ್ಟಿಚ್ ಮಾಡ್ತೀನಿ. ಓಕೆನಾ. ಹಾಗಾಗಿ ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಕಳಿಸಿ. ಓಕೆನಾ. ಮತ್ತು ಇನ್ನೇನು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು.